ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 30ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಸಂಪೂರ್ಣ ಜೀವರಲ್ಲಿ ವಾಸುದೇವನನ್ನ ಮತ್ತು ವಾಸುದೇವನಲ್ಲಿ ಸಂಪೂರ್ಣ ಜೀವರನ್ನ ನೋಡೋದು ಅಂತಂದರೆ ಏನು ಅಂತ. ಮೋಡಗಳಲ್ಲಿ ಆಕಾಶ ಮತ್ತು ಆಕಾಶದಲ್ಲಿ ಮೋಡಗಳಿರೋ ಹಾಗೇನೆ ಇಡೀ ಜೀವರಲ್ಲಿ ಭಗವಂತ ಇದ್ದಾನೆ ಮತ್ತು ಭಗವಂತನಲ್ಲಿ ಸಂಪೂರ್ಣ ಜೀವಿಗಳಿದೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಪರಮೇಶ್ವರ ಆಕಾಶದಂತೆ ಸಂಪೂರ್ಣ ಚರಾಚರ ಜಗತ್ತಿನ ಮಹಾಕಾರಣ ಹೇಗೆ, ಮತ್ತು ಸರ್ವವ್ಯಾಪಿ ಮತ್ತು ಸರ್ವಾಧಾರ ಯಾವ ಪ್ರಕಾರದಲ್ಲಿ ಇದ್ದಾನೆ, ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಪ್ರಶ್ನೆ. ಅಂದ್ರೇನು? ಆ ಭಗವಂತ ಆಕಾಶದ ಹಾಗೆ ಇಡೀ ಜಗತ್ತಿಗೆ ಮಹಾಕಾರಣ ಅಂತ ಹೇಳ್ತಾರಲ್ಲ, ಮತ್ತು ಸರ್ವವ್ಯಾಪಿಯಾಗಿದ್ದಾನೆ, ಸರ್ವಾಧಾರ ಎಲ್ಲರಿಗೂ ಆಧಾರವಾಗಿದ್ದಾನೆ ಅಂತ ಹೇಳ್ತಾರಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಪ್ರಶ್ನೆ. ಉತ್ತರ ಏನು ಅಂತಂದರೆ, ತೈತ್ತರೀಯ ಉಪನಿಷತ್ತು ಅಂತಿದೆಯಲ್ಲ, ಅದರಲ್ಲಿ ಹೇಳಿರೋ ಪ್ರಕಾರ ಆಕಾಶದ್ವಾಯು ವಾಯೋರಗ್ನಿ ಅಗ್ನೇರಾಪಹ ಅಂತ ಹೇಳಿದ್ದಾರೆ. ಈ ಒಂದು ಉಪನಿಷತ್ತಿನ ಅನುಸಾರ ಆಕಾಶದಿಂದ ವಾಯುವಾಗಿದೆ, ವಾಯುವಿನಿಂದ ತೇಜಸ್ಸು, ಮತ್ತು ತೇಜದಿಂದ ಜಲರೂಪಿ ಮೋಡಗಳ ಉತ್ಪತ್ತಿಯಾಯಿತು ಅಂತ ಹೇಳಿದ್ದಾರೆ. ಆಕಾಶ ಪಂಚಭೂತಗಳಲ್ಲಿ ಮೊದಲನೆಯ ಮತ್ತು ಇದೆಲ್ಲದಕ್ಕೂ ಕಾರಣವಾಗಿರುವಂಥದ್ದು ಆಕಾಶನೇ ಇಂಪಾರ್ಟೆಂಟು. ಅದೇ ಮೊದಲನೇದು, ಮತ್ತು ಇದೆಲ್ಲದಕ್ಕೂ ಕಾರಣ ಯಾವುದು ಅಂತಂದರೆ ಆಕಾಶ. ಇದರ ಉತ್ಪತ್ತಿಗೆ ಮೂಲ ಕಾರಣ ಪರಂಪರೆಯಿಂದನೂ ಕೂಡ ಪ್ರಕೃತಿನೇ ಆಗಿದೆ. ಪ್ರಕೃತಿನೇ ಪರಮೇಶ್ವರನ ಅಧ್ಯಕ್ಷತೆಯಲ್ಲಿ, ಅಂದರೆ ಅವನು ಹೇಳಿದಾಗೆ ಆ ಪ್ರಕೃತಿ ಎಲ್ಲವನ್ನೂ ರಚನೆ ಮಾಡುತ್ತೆ ಅಂತ ಅರ್ಥ. ಈ ಎಲ್ಲದರ ಉತ್ಪತ್ತಿಗೆ ಮೂಲ ಕಾರಣ ಯಾವುದು ಅಂತಂದರೆ ಪ್ರಕೃತಿ. ಆ ಪ್ರಕೃತಿ ಹೇಗೆ ನಡ್ಕೊಳ್ಳೋದು? ಸ್ವಂತ ಇಚ್ಛೆಯಿಂದನ ಅಲ್ಲ. ಆ ಭಗವಂತ ಏನು ಹೇಳ್ತಾನೋ ಆ ಪರಮೇಶ್ವರನ ಅಧ್ಯಕ್ಷತೆಯಲ್ಲಿ ಎಲ್ಲವನ್ನ ರಚನೆ ಮಾಡುತ್ತೆ. ಮತ್ತು ಪ್ರಕೃತಿ ಪರಮೇಶ್ವರನ ಒಂದು ಶಕ್ತಿಯಾಗಿದೆ. ಅದಕ್ಕೋಸ್ಕರನೇ ಇದು ಪರಮೇಶ್ವರನಿಂದ ಭಿನ್ನವಾಗಿಲ್ಲ ಅಂತಂದ್ಬಿಟ್ಟು, ಈ ದೃಷ್ಟಿಯಿಂದ ಸಂಪೂರ್ಣ ಚರಾಚರ ಜಗತ್ತು ಅವನಿಂದಾನೇ ಉತ್ಪತ್ತಿಯಾಗುತ್ತೆ. ಅದಕ್ಕೋಸ್ಕರನೇ ಇವನೇ ಇದಕ್ಕೆ ಮಹಾಕಾರಣನಾಗಿದ್ದಾನೆ. ಈಗ ನಾವು ಒಂದನ್ನು ತಗೊಂಡು ಅದನ್ನು ಮೂಲ ಹುಡುಕ್ತಾ ಹೋದಾಗ ಅದಕ್ಕೆ ಮೂಲ ಕಾರಣ ಯಾರು ಅಂತಂದರೆ ಭಗವಂತ. ಅದಕ್ಕೆ ಸರ್ವ ಕಾರಣ ಕಾರಣಕರ್ತ ಅಂತ ಹೇಳ್ತಾರೆ. ಏನೇ ಕಾರಣಗಳು, ಏನೇ ಘಟನೆ ನಡೀತಾ ಇದ್ರು ಅದರ ಮೂಲ ಕಾರಣವನ್ನು ಹುಡುಕ್ತಾ ಹೋದರೆ ಅದು ಭಗವಂತ ಆಗಿರ್ತಾನೆ. ಅದಕ್ಕೆ ಅವನೇ ಮಹಾಕಾರಣನಾಗಿದ್ದಾನೆ ಅಂತ ಹೇಳೋದು ಅಂತ. ಈಗ ಈ ಒಂದು ಜಗತ್ತು ಎಲ್ಲ ಏನೇನು ಕಾಣಿಸ್ತಾ ಇದೆಯೋ ಇದು ಎಲ್ಲ ಸೃಷ್ಟಿಯಾಗಿರೋದಕ್ಕೆ ಕಾರಣ ಪ್ರಕೃತಿ. ಆ ಪ್ರಕೃತಿ ಯಾರ ಶಕ್ತಿ ಅಂತಂದರೆ ಭಗವಂತನ ಶಕ್ತಿ. ಅವನ ಅಧೀನದಲ್ಲಿ ಆ ಪ್ರಕೃತಿ ಕೆಲಸ ಮಾಡುವಂಥದ್ದು. ಅಲ್ಲಿಗೆ ಒಡೆಯ ಯಾರಾದ? ಭಗವಂತ. ಅದಕ್ಕೋಸ್ಕರನೇ ಇಡೀ ಚರಾಚರ ಜಗತ್ತು ಕೂಡ ಅವನಿಂದನೇ ಉತ್ಪತ್ತಿಯಾಗೋದು. ಅದಕ್ಕೆ ಅವನೇ ಮಹಾಕಾರಣನಾಗಿದ್ದಾನೆ ಅಂತ ಹೇಳಿದ್ದಾರೆ. ಇದನ್ನು ಭಗವಂತ ಸ್ವಯಂ ಕೂಡ ಹೇಳ್ಕೊಂಡಿದ್ದಾನೆ. ಎಲ್ಲಿ? ಭಗವದ್ಗೀತೆಯಲ್ಲಿ. ಅವನು ತನ್ನ ಸ್ವತಃ ಶಬ್ದಗಳಿಂದ ಹೇಳಿರುವಂಥದ್ದು ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದ 8ನೇ ಶ್ಲೋಕ. ಅದರಲ್ಲಿ ಏನು ಹೇಳಿದ್ದಾನೆ? ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ. ಅಂದರೆ ನಾನೇ ಎಲ್ಲವನ್ನ ಉತ್ಪತ್ತಿ ಮಾಡುವಂಥವನು, ಮತ್ತು ನನ್ನ ಸಕಾಶದಿಂದಲೇ ಎಲ್ಲರೂ ಪ್ರವೃತ್ತರಾಗ್ತಾರೆ. ಅಂದರೆ ನನ್ನಿಂದಾನೇ ಎಲ್ಲರೂ ಬರುವಂಥದ್ದು ಅಂತ. ಇದೇ ರೀತಿ ಹೇಗೆ ಆಕಾಶ ಮೋಡಗಳ ಎಲ್ಲ ಅಂಶಗಳಲ್ಲಿ ಸರ್ವಥಾ ಪರಿಪೂರ್ಣ ವ್ಯಾಪ್ತವಾಗಿದೆಯೋ, ಈಗ ಮೋಡ ಸಪ್ರೇಟ್ ಅಂತ ಅನ್ಸುತ್ತಲ್ಲಿ ನಮಗೆ, ಆದರೂ ಕೂಡ ಆಕಾಶ ಮೋಡಗಳ ಎಲ್ಲ ಅಂಶಗಳಲ್ಲೂ ಕೂಡ ಪರಿಪೂರ್ಣವಾಗಿ ವ್ಯಾಪ್ತವಾಗಿರುತ್ತೆ. ಅದೇ ರೀತಿ ಪರಮೇಶ್ವರ ಕೂಡ ಸಮಸ್ತ ಚರಾಚರ ಜಗತ್ತಲ್ಲೂ ಕೂಡ ವ್ಯಾಪ್ತನಾಗಿದ್ದಾನೆ. ಇದನ್ನು 9ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಹೇಳ್ತಾನೆ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ. ಅಂದರೆ ಅವ್ಯಕ್ತ ಮೂರ್ತಿ ಪರಮಾತ್ಮನಾದಂಥ ನನ್ನಿಂದಾನೇ ಈ ಇಡೀ ಜಗತ್ತು ವ್ಯಾಪ್ತವಾಗಿದೆ. ಅಂದರೆ ಎಲ್ಲರ ಮುಂದೆ ಕಾಣಿಸ್ಕೊಳ್ಳಲ್ಲ ಅವನು, ಅವ್ಯಕ್ತ ಮೂರ್ತಿಯ ರೂಪದಲ್ಲಿ ಅವನಿದ್ದಾನೆ. ಅದರಿಂದ ಇಡೀ ಜಗತ್ತು ಕೂಡ ವ್ಯಾಪ್ತವಾಗಿದೆ. ಹೇಗೆ ಮೋಡಗಳ ಆಧಾರ ಆಕಾಶ ಆಗಿದೆಯೋ, ಆಕಾಶ ಇಲ್ಲದೆ ಇದ್ರೆ ಮೋಡಗಳು ಇರೋದಾದರೂ ಎಲ್ಲಿ?
ಒಂದು ಮೋಡನೇ ಯಾಕೆ, ವಾಯು, ತೇಜ, ಜಲ ಇದ್ಯಾವ ಭೂತಗಳು ಕೂಡ ಆಕಾಶದ ಆಶ್ರಯವಿಲ್ಲದೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲದಕ್ಕೂ ಮೂಲ ಯಾವುದು ಅಂತಂದರೆ ಆಕಾಶ. ಆಕಾಶ ಇಲ್ಲ ಅಂತಂದರೆ ಇವು ಯಾವೂ ಇರೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಈ ಇಡೀ ಚರಾಚರ ವಿಶ್ವದ ಏಕಮಾತ್ರ ಪರಮಾಧಾರ ಪರಮೇಶ್ವರನೇ ಆಗಿದ್ದಾನೆ. ಅವನಲ್ಲದೆ ಬೇರೆ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನು 10ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. 10ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ಏನು ಅಂದರೆ ಬಹುನೈತೇನ ಕಿಮ್ನಾತೇನ ಅಂತ ಬರುತ್ತಲ್ಲ ಆ ಶ್ಲೋಕ. ಇದಕ್ಕಿಂತ ಹೆಚ್ಚು ವಿಶದವಾಗಿ ತಿಳಿಸೋದ್ರಿಂದ ನಿನಗೆ ಯಾವ ಪ್ರಯೋಜನ ಇದೆ ಅಂತ ಕೇಳ್ತಾ ಇದ್ದಾನೆ. ನಾನು ಈ ಇಡೀ ಜಗತ್ತನ್ನು ನನ್ನ ಯೋಗಶಕ್ತಿಯ ಒಂದಂಶ ಮಾತ್ರದಿಂದ ಧರಿಸ್ಕೊಂಡು ಸ್ಥಿತನಾಗಿದ್ದೀನಿ. ಅಂದರೆ ಏನು, ಈ ಇಡೀ ಜಗತ್ತನ್ನು ಒಂದೇ ಒಂದು ಅಂಶ, ಅಂದರೆ ಇನ್ನು ಭಗವಂತನ ಶಕ್ತಿ ಎಷ್ಟು ಅಗಾಧವಾಗಿರ್ಬೋದು, ಇಲ್ಲಿ ಬರೀ ನನ್ನ ಒಂದೇ ಒಂದು ಅಂಶ ಶಕ್ತಿ ಮಾತ್ರ ಇದೆಯಲ್ಲ, ಚಿಕ್ಕ ಶಕ್ತಿ ಮಾತ್ರ, ಅದರಿಂದ ಇದನ್ನು ಧರಿಸ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅಂದರೆ ಈ ಇಡೀ ಚರಾಚರ ವಿಶ್ವದ ಏಕಮಾತ್ರ ಪರಮ ಆಧಾರ ಯಾರು ಅಂತಂದರೆ ಆ ಭಗವಂತನೇ ಆಗಿದ್ದಾನೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.